ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾವಾ ಅಂತೂ ನಿಮ್ ಸೊಸೆ ಅಂದ್ಕೊಂಡ್ ಕೆಲ್ಸನ ಸಾಧಿಸೇ ಬಿಟ್ಲು. ಮನೇಲಿ ಸಿಹಿ ಮಾಡ್ಬೇಕು. ಸಾಕು ಬಾಯಿ ಮುಚ್ತೀಯಾ? ಸಕ್ಕರೆ ಡಬ್ಬಕ್ಕೋ ಬೆಲ್ಲ ಡಬ್ಬಕ್ಕೋ ಕೈ ಹಾಕಿದ್ರೆ ಕೈ ಮುರಿದು ಬಿಡ್ತೀನಿ. ರಿಸಲ್ಟ್ ಬಂದಿದೆ, ಏನು ಸಂಭ್ರಮ ನಿಮ್ಗೆಲ್ಲ. ನೀನೇನು ಹೋಗಿ ಸಕ್ಕರೆ ತಂದು ಒಳಗ್ ತಿನ್ಸೋದ್ ಬೇರೆ. ಅಂತ ಸಿಹಿ ಸುದ್ದಿ ಏನಲ್ಲ ಇದು. ಯಾಕೆ ಹಾಗಂತ್ಯ? ಸೊಸೆ ಕಷ್ಟಪಟ್ಟು ಪಾಸ್ ಮಾಡಿರೋದು ಸಿಹಿ ಸುದ್ದಿ ಅಲ್ವಾ? ಹೌದು ಕಣೆ ಅಕ್ಕ, ಅದಕ್ಕೆ ಯಾಕೆ ಇಷ್ಟೊಂದು ಹೊಟ್ಟೆ ಹುರ್ಕೋತಾ ಇದೀಯಾ? ಪಾಸ್ ಆಗಿರೋದು ನಿನ್ ಸೊಸೆನೆ. ಹಂಗ್ ನೋಡಿದ್ರೆ ನಿನ್ ಮರ್ಯಾದೆನೇ ಹೆಚ್ಚಾಗುತ್ತೆ. ನೋಡು, ಅವಳು ಅಧಿಕಾರಿಯಾಗಿ ಬ್ಯಾಂಕ್ ಕೆಲ್ಸಕ್ಕೆ ಹೋದ್ರೆ ಎಲ್ರು ಇಂದ್ರಮ್ಮನ್ ಸೊಸೆ ಅಂತಾರೆ ಹೊರತು ಯಾರು ಆ ಸುಬ್ಬು ಮನೆ ಹುಡುಗಿ ಅಂತ ಹೇಳಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ನನಗದೆಲ್ಲ ಗೊತ್ತಿಲ್ಲ. ಈ ಮನೆಯಲ್ಲಿ ಯಾವ ಸಿಹಿ ಅಡಿಗೆನೂ ಮಾಡ್ಕೂಡ್ದು. ಹೋಗಿದಾರಲ್ಲ ಮಿನಿಸ್ಟರ್ ಮನೆಗೆ, ಅಲ್ಲೇ ಚೆನ್ನಾಗಿ ತಿನ್ಕೊಂಡ್ ಬರ್ತಾರ ಬಿಡು. ಅಯ್ಯೋ ಆಯ್ತು ಬಿಡೆ, ಮನೆ ಸಿಹಿ ಮಾಡ್ಲಿಲ್ಲ ಅಂದ್ರೆ ಏನು? ನಾನ್ ಮಗ ಸೊಸೆಗೋಸ್ಕರ ನಾನು ಹೋಟ್ಲಿಂದ ತರಿಸ್ತೀನಿ. ಸಿಹಿ ಮಾಡ್ಲಿಲ್ಲ ಅಂದ್ ಮಾತ್ರಕ್ಕೆ ಸಂಭ್ರಮ ಏನ್ ನಿಲ್ಲಲ್ವಲ್ಲ. ಸೊಸೆ ತನ್ನ ಸೌಭಾಗ್ಯ ಖುಷಿ ಪಡದೆ ಇರಕ್ಕಾಗುತ್ತಾ? ಆನಂದ ಪರಮಾನಂದ. ಅಮ್ಮ, ಅಪ್ಪ ಯಾಕೆ ಅಷ್ಟೊಂದು ಖುಷಿಯಾಗಿದ್ದಾರೆ? ಸೊಸೆ ರಿಸಲ್ಟ್ ಬಂತಲ್ಲ, ತಲೆ ತಿರುಗ್ಬಿಟ್ಟಿದೆ ಅವ್ರಿಗೆ. ಅಕ್ಕ, ಮನೇಲಿ ಸಿಹಿ ಮಾಡಕ್ಕೆ ಒಂದ್ ನೆಪ ಸಿಕ್ತು ಅಂತ ಹೇಳಿ ಹಬ್ಬದ ಅಡ್ಗೆ ಮಾಡ್ಕೊಂಡು ತಿನ್ನೋದ್ ಬಿಟ್ಟು ಅದಕ್ಕೂ ಕಲ್ಲ ಹಾಕ್ತಿಯಲ್ಲೇ. ಸರ್ಸು, ಸಿಹಿ ಅಡ್ಗೆ ಮಾಡಕ್ಕೆ ಹಬ್ಬದ ಅಡ್ಗೆ ಮಾಡಕ್ಕೆ ಇದಲ್ವೇ ನೆಪ? ಇನ್ನು 1 ತಿಂಗಳಲ್ಲಿ ನನ್ನ ಮಗಳ ಮದ್ವೆ ಆಗತ್ತೆ. ಆಗ ಮಾಡ್ತೀನಿ ನೋಡು ಹಬ್ಬದ ಅಡ್ಗೆನ. ಏನು ಮಗಳ ಮದ್ವೆನಾ? ಏನ್ ಹೇಳ್ತಿದ್ಯಾ ಅಕ್ಕ? ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಚಿಕ್ಕಮ್ಮ. ಮದ್ವೆ ಊಟ ಮಾಡೋದಕ್ಕೆ ರೆಡಿ ಆಗಿರಿ. ನಿಮ್ಗೆ ಯಾವ ಸ್ವೀಟ್ ಬೇಕೋ ಅದನ್ನ ಹೇಳಿ, ಅದನ್ನೇ ಮಾಡಿಸ್ತೀನಿ. ಅರ್ಥ ಆಯ್ತೇನೆ. ಇನ್ನು 1 ತಿಂಗಳಲ್ಲಿ ಹಬ್ಬದ ಅಡ್ಗೆ, ನನ್ನ ಮಗಳ ಮದ್ವೆ. ಆಗ ಆನಂದ ಪರಮಾನಂದ. ಸಾಕು ನಿಲ್ಸ್ರೋ, ಸಾಕು ಸಾಕು ಸಾಕು. ಸುಬ್ಬು, ಈ ರೀತಿ ಬೇಟೆ ಆಡ್ಕೊಂಡು ತಿನ್ನೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ನನ್ನನ್ನ ಮುಟ್ಟಿ ಅಷ್ಟು ಈಸಿಯಾಗಿ ಬಚಾವಾಗ್ಬೋದು ಅಂತ ಅಂದ್ಕೊಂಡಿದ್ಯಾ? ನೋವೇ ಚಾನ್ಸೇ ಇಲ್ಲ. ಹೋದ್ಸಲ ಏನೋ ನಿನ್ನ ನಸೀಬ್ ಚೆನ್ನಾಗಿತ್ತು, ಬಚಾವಾದೆ. ಆದ್ರೆ ಇವತ್ತು ಸಾಕ್ಷಾತ್ ದೇವರೇ ಎದುರು ಬಂದ್ರು ನಿನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಅಲ್ಲ ಕಣ. ಶ್ರಾವಣಿ ನೀನೇ ಪ್ರಾಣ ಅನ್ನೋಗಿ ಮಾತಾಡ್ತಾಳೆ. ಇವತ್ತು ನೋಡೋ, ಶ್ರಾವಣಿ ಮಾನ ನಿನ್ನ ಪ್ರಾಣ ಎರಡೂ ಹೋಗುತ್ತೆ. ಅಲ್ಲ ಕಣ, ನೀನಿವತ್ತು ಉಳ್ಕೋಬೇಕು ಅಂದ್ರೆ ಶ್ರಾವಣಿ ಇಲ್ಲಿಗೆ ಬರಲೇಬೇಕು. ಆದ್ರೆ ಅವತ್ತಿನ ಥರ ಈ ವಿಚಾರನ ಚಿಕ್ಕದಾಗಿ ಎಂಡ್ ಮಾಡಲ್ಲ. ಇವತ್ತು ನಾನು ಕೊಡ್ತೀನಲ್ಲ ಟ್ವಿಸ್ಟು, ಹೆಂಗಿರುತ್ತೆ ಅಂದರೆ ಬರೀ ಶ್ರಾವಣಿ ಮಾತ್ರ ಅಲ್ಲ, ಅವ್ರ ಅಪ್ಪನೂ ಗಡ್ಡ 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 ಅಂತ ನಡುಗಿ ಸಾಯ್ಬೇಕು. ಅಲ್ಲಿಗೆ ನಿಮ್ಮಿಬ್ರು ಕತೆ ಫಿನಿಶ್. ಯಾರೋ ರಾಜಕೀಯ ಶತ್ರುಗಳು ನಮ್ಮ ಮಾವಂಗೆ ಆಗದೆ ಇರೋರು ಈ ರೀತಿ ಮಾಡಿದ್ರು ಅಂತ ನ್ಯೂಸಲ್ಲಿ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ. ಹಿಂಗೆ ಈ ಮದನ್ನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಏನ್ ಬೇಕಾದ್ರೂ ಪ್ರೂವ್ ಮಾಡ್ತಾನೆ ಅಂತ ತೋರಿಸ್ತೀನಿ. ಹೇಗಿದ್ರು ನೀನು ಸಾಯ್ತಿದ್ಯಾ ಅಲ್ವಾ? ಸಾಯಕ್ಕಿನ ಮುಂಚೆ ನನ್ನ ಶ್ರಾವಣಿನ ಒಟ್ಟಿಗೆ ನೋಡಿ ಸಾಯ್. ನಾನು ಅವ್ರ ಕೋಣೆನಾಗ ಹೋಗಿ ನೋಡ್ದೆ, ಆದ್ರೆ ಅವ್ರ ಕೋಣೆನಾಗ ಎಲ್ಲೂ ಕಾಣ್ತಿಲ್ಲ. ಈಗ ಈ ಕಾಪಿನೂ ಎಷ್ಟಾಗೋಯ್ತು. ಪರವಾಗಿಲ್ಲಮ್ಮ, ನೀನೇ ಕಾಫಿ ಕೊಡು. ಸಾವಿತ್ರಿ,
ಮದನ್ ರೂಮಲ್ಲಿಲ್ವಾ? ಇಲ್ಲ ಶ್ರಾವಣಿ. ಅಮರೇ, ಅವನು ಮಧ್ಯಾಹ್ನ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಫೈಲ್ ಸಬ್ಮಿಟ್ ಮಾಡಿ ಸುಬ್ಬುನು ಮಧ್ಯಾಹ್ನದಿಂದ ಕಾಣ್ತಾ ಇಲ್ಲ, ಇಲ್ಲಿ ಮದನು ಕಾಣ್ತಾ ಇಲ್ಲ. ಮದನಿಗೆ ಅಷ್ಟೊಂದು ಏಟಾಗಿತ್ತು, ಅಂಥವನು ಹೊರಗೆ ಹೋಗೋಕೆ ಹೆಂಗ್ ಸಾಧ್ಯ? ಅವನೇನಾದ್ರೂ ಸುಬ್ಬುನ ಇಲ್ಲ ಚಿಕ್ಕಪ್ಪ, ಸುಬ್ಬು ಯಾವತ್ತೂ ಈ ತರ ಮಾಡ್ದವ್ರಲ್ಲ. ಅವ್ರು ಖಂಡಿತ ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಎಲ್ಲೋ ಏನೋ ಅನಾಹುತ ಆಗಿದೆ ಅನ್ನಿಸ್ತಾ ಇದೆ ಚಿಕ್ಕಪ್ಪ. ಯಾರೋ ಹೀಗೆಲ್ಲ ಮಾಡ್ತಿದ್ದಾರೆ ಚಿಕ್ಕಪ್ಪ. ಅಲ್ಲಮ್ಮ, ಸುಬ್ಬುಗೆ ತೊಂದರೆ ಕೊಡೋರು ಯಾರು ಇರ್ತಾರಮ್ಮ? ನಾನು ಬೇಕಾದ್ರೆ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀನಿ, ಲೊಕೇಶನ್ ಟ್ರೇಸ್ ಮಾಡ್ಸೋಣ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾದು ನೋಡೋಣ. ಬಟ್ ನೀನು ಸುಮ್ಮನೆ ಗಾಬರಿ ಆಗ್ತಿದ್ಯಾ? ಸುಬ್ಬುಗೆ ತೊಂದರೆ ಕೊಡೋರು ಯಾರು ಇರೋಕ್ಕೆ ಸಾಧ್ಯ ಹೇಳು? ಇದ್ದಾರೆ ಸರ್. ಮೇಡಮ್, ನಿಮ್ಗೆ ಗೊತ್ತಲ್ಲ, ಎಲ್ಲ ನಿಜಾನ ಹೇಳ್ಬಿಡಿ. ನಿಜನಾ? ಯಾವ ನಿಜ? ಚಿಕ್ಕಪ್ಪ ಏನಿಲ್ಲ, ಅದು ಸುಬ್ಬು ಅವತ್ತು ಬರೋವಾಗ ಗಾಡಿ ಟಚ್ ಆಗಿ ಏನೋ ಜಗಳ ಆಯಿತು ಅಂತ ಹೇಳಿದ್ರು. ಅದೇ ಗೊತ್ತಲ್ಲ ನಿಮಗೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡದು ಮಾಡ್ತಾರೆ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ. ಆದರೂ ಸುಬ್ಬುನ ಯಾರಾದರೂ ಕಿಡ್ನಾಪ್ ಮಾಡಿರ್ಬೋದಾ ಅಂತ ಅನಿಸ್ತಾ ಇದೆ ನನಗೆ. ಏನಮ್ಮ ಹೇಳ್ತಿದ್ಯಾ? ಕಿಡ್ನಾಪ? ಇವಳು ಸುಮ್ಮನೆ ಗಾಬರಿ ಆಗ್ತೀಯಾಳೆ. ಸುಬ್ಬುನ ಯಾರು ಕಿಡ್ನಾಪ್ ಮಾಡಕ್ಕೆ ಸಾಧ್ಯ ಹೇಳು? ರೀ, ದಯವಿಟ್ಟು ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಈ ಮಾತನ್ನ ಸುಬ್ಬು ಮನೆಯವರು ಅಥವಾ ಲಲಿತಾ ದೇವಿ ಅಮ್ಮನವ್ರು ಯಾರಾದರೂ ಕೇಳಿಸ್ಕೊಂಡ್ಬಿಟ್ರೆ ಸುಮ್ಮನೆ ಗಾಬರಿ ಆಗ್ತಾರೆ, ಆಮೇಲೆ ನೊಂದ್ಕೊಂತಾರ್ರಿ. ನಾವು ಯಾವುದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಹೌದು ಸರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಸುಬ್ಬು ಜೀವಕ್ಕೆ ಏನೂ ತೊಂದರೆ ಆಗಬಾರ್ದು. ಸುಬ್ಬು ಜೀವ ತುಂಬ ಮುಖ್ಯ. ಏನ್ರಿ ನೀವು ಸುಮ್ಮನೆ ಏನೇನೋ ಮಾತಾಡ್ತೀರಾ? ಅಲ್ಲ, ಸುಬ್ಬುಗೇನೋ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಥರ ಮಾತಾಡ್ತಿದ್ದೀರಾ. ಸುಬ್ಬು ಜೀವಕ್ಕೆ ಜೀವ ಕೊಡೋನು, ಅಂಥವ್ನ ಜೀವ ತೆಗೆಯೋ ಪ್ರಯತ್ನ ಯಾರ್ರೀ ಮಾಡ್ತಾರೆ? ಇದು ಪಬ್ಲಿಕ್ ಜೊತೆ ಮಾತಾಡೋದಕ್ಕೆ ಅಣ್ಣ ನನಗೆ ಕೊಡ್ಸಿರೋ ನಂಬರು. ಇದಕ್ಕೆ ಯಾರು ಕಾಲ್ ಮಾಡಿರ್ತಾರೆ? ಪ್ರೈವೇಟ್ ನಂಬರ್ ಅಂತ ಬರ್ತಿದೆ. ಹಲೋ, ಏನೋ ಮಿನಿಸ್ಟ್ರು ಚಮಚ. ಏಯ್, ಯಾರ ನೀನು? ನಿಮ್ಮ ಅಣ್ಣ ಶ್ರೀರಾಮ, ನೀನು ಲಕ್ಷ್ಮಣ. ಲಂಕೆಗೆ ಬಂದಿರೋ ಹನುಮಂತನ ಕಟ್ಟಾಕಿ ಬಾಲಕ್ಕೆ ಬೆಂಕಿ ಇಡ್ತಾ ಇದ್ದೀನಿ.